السلام عليكم ورحمة الله وبركاته. الحمد لله والصلاة والسلام على أشرف المرسلين وعلى آله وصحبه أجمعين. ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟಿನ ಅಧೀನ ಸಂಸ್ಥೆಯಾದ ದಾರುಲ್ ಉಲೂಮ್ ಅರಬಿಕ್ ಕಾಲೇಜ್ ಇದರ 2ನೇ ಸನದ್ದಾನ ಸಮ್ಮೇಳನ ಹಾಗೂ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟಿನ ಮಹತ್ತರ ಯೋಜನೆಯಾದ ಲರ್ನ್ ದಿ ಕುರ್ಆನ್ ಇದರ 16ನೇ ಹಂತದ ಪರೀಕ್ಷಾ ವಿಜೇತರಿಗೆ ಬಹುಮಾನ ಹಾಗೂ 17ನೇ ಹಂತದ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವು ಈ ಒಂದು ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಅಲ್ಹಮ್ದುಲಿಲ್ಲಾ, ಸರ್ವಸ್ತುತಿಗಳು ಅಲ್ಲಾಹನಿಗೆ. ಬೆಳಗ್ಗಿನಿಂದ ಇದುವರೆಗೆ ಸುಸೂತ್ರವಾಗಿ ನಮ್ಮ ಕಾರ್ಯಕ್ರಮಗಳು ನಡೆದು ಬರ್ತಾ ಇದೆ. ಬಂಧುಗಳೇ, ಅಲ್ಲಾಹು ಸುಬ್ಹಾನಹು ತಆಲಾ ಈ ಭೂಲೋಕದಲ್ಲಿ ಕೋಟಿಗಟ್ಟಲೆ ಜೀವವರ್ಗವನ್ನು ಸೃಷ್ಟಿಸಿದ್ದಾನೆ. ಅದರಲ್ಲೆಲ್ಲ ಜೀವವರ್ಗಗಳಲ್ಲಿ ಅತ್ಯಂತ ಶ್ರೇಷ್ಠನೂ ಗೌರವಯುತನೂ ಆದದ್ದು ಮಾನವ ವರ್ಗ. ಅಲ್ಲಾಹನು ಕುರ್ಆನ್ನಲ್ಲೇ ಮಾನವ ವರ್ಗಕ್ಕೆ ಗೌರವವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅಲ್ಲಾಹು ಸುಬ್ಹಾನಹು ತಆಲಾ ಮಾನವವನ್ನು ಸೃಷ್ಟಿಸಿದ್ದು ಒಂದು ಉದ್ದೇಶಪೂರ್ವಕವಾಗಿದೆ. ಈ ಭೂಲೋಕದಲ್ಲಿ ಮಾನವನು ಬದುಕಿ ಬಾಳಿ ತನ್ನ ಪೂರ್ವ ಸ್ಥಳವಾದ ಸ್ವರ್ಗವನ್ನು ತಲುಪಬೇಕಾದರೆ ಯಾವ ರೀತಿಯಲ್ಲಿ ಬದುಕಬೇಕು ಎಂಬುದನ್ನು, ಯಾವ ರೀತಿಯಲ್ಲಿ ಈ ಜೀವನದಲ್ಲಿ ಬದುಕಿ ಬಾಳಬೇಕು ಎಂಬುದನ್ನು ತಿಳಿದು ಆ ರೀತಿ ಬಾಳಿದರೆ ಪುನಃ ಸ್ವರ್ಗವನ್ನು ಪಡೆಯಲಿಕ್ಕೆ ಸಾಧ್ಯ. 2 ಮಾರ್ಗಗಳನ್ನು ಅಲ್ಲಾಹುವನು ಈ ಭೂಮಿಯಲ್ಲಿ ಕೊಟ್ಟಿದ್ದಾನೆ. ಆ 2 ಮಾರ್ಗದಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ತನ್ನ ಜೀವನವನ್ನ ಪಾರಮಾರ್ಥಿಕ ಜೀವನದಲ್ಲಿ ವಿಜಯ ಗಳಿಸಬೇಕೆಂಬ ಉದ್ದೇಶದಿಂದ ಅಲ್ಲಾಹನು ಪವಿತ್ರ ಕುರ್ಆನ್ನ ಗ್ರಂಥವನ್ನು ಕೂಡ ಕೊಟ್ಟಿದ್ದಾನೆ, ಸಂದೇಶವಾಹಕರನ್ನು ಕೂಡ ಕೊಟ್ಟಿದ್ದಾನೆ. ಆ ಮೂಲಕ ಮಾನವನು ತನ್ನ ಜೀವನವನ್ನ ಸಾರ್ಥಕತೆಯನ್ನು ಬದುಕಲ್ಲಿ ಪಡೆಯಬೇಕಿದ್ರೆ ಆ ಕುರ್ಆನನ್ನ ಕಲಿತು ಅದೇ ರೀತಿಯಲ್ಲಿ ಬದುಕಿದರೆ ಮಾತ್ರ ಸಾಧ್ಯ ಹೊರತು ತನ್ನಿಚ್ಛೆಯಂತೆ ಬದುಕು ಸಾಗಿಸಿದರೆ ನಾಳೆಯ ಪರಲೋಕ ಜೀವನವು ಕಷ್ಟ. ಆದ್ದರಿಂದ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಈ ಒಂದು ಮಹತ್ತರವಾದಂತಹ ಲರ್ನ್ ದಿ ಕುರ್ಆನ್, ಕುರ್ಆನ್ನ ಮೂಲಕ, ಕುರ್ಆನ್ನ ಕಲಿಯುವುದರ ಮೂಲಕ ಜೀವನವನ್ನ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಜನರಿಗೆ ಅತ್ಯಂತ ಸುಲಭವಾಗಿ ಕುರ್ಆನ್ನ ಕಲಿಯುವಂತಹ ಮಹತ್ತರವಾದ ಯೋಜನೆಯಾಗಿದೆ ಲರ್ನ್ ದಿ ಕುರ್ಆನ್. ಅದೇ ರೀತಿಯಲ್ಲಿ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಕಾಣಬಹುದು, ಜನ ಸಮುದಾಯವು ಅಥವಾ ನಮ್ಮ ಸಮುದಾಯವು ಹದಗೆಡ್ತಾ ಇದೆ. ಶಾಂತಿ ಇಲ್ಲದೆ ಎಲ್ಲ ಕಡೆ ದುಷ್ಕೃತ್ಯಗಳು, ದುಶ್ಚಟಗಳು ತುಂಬಿದಂತಹ ಪ್ರದೇಶದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಸಮುದಾಯವನ್ನ ಒಳ್ಳೆಯ ಸಮುದಾಯವಾಗಿ ಮಾಡಬೇಕಿದ್ರೆ ದೀನಿ ಅಥವಾ ಧಾರ್ಮಿಕವಾದ ವಿದ್ಯಾಭ್ಯಾಸವು ಮಹತ್ತರವಾಗಿದೆ. ಆ ನಿಟ್ಟಿನಲ್ಲಿ ಅರಬಿಕ್ ಕಾಲೇಜುಗಳು ಇವತ್ತು ಮಹತ್ತರವಾದಂತಹ ಪಾತ್ರವನ್ನು ವಹಿಸಬೇಕಾಗಿದೆ. ಹಲವಾರು ಚಿಂತನೆಗಳು, ಹಲವಾರು ತತ್ವಗಳು ಇವತ್ತು ಜನರನ್ನ ಸಂಶಯದಲ್ಲಿ ಮುಳುಗಿಸುವಂತಹ ಈ ಕಾಲದಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದನ್ನು ತಿಳಿಯಬೇಕಾದ್ರೆ ಕುರ್ಆನ್ನ ಕಲಿಯುವಂತ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ನಮ್ಮ ಭಾವಿ ಸಮುದಾಯವು ನಮ್ಮ ಕೈಯಿಂದ ತಪ್ಪಿ ಹೋಗುವಂತಹ ಸಾಧ್ಯತೆ ಹೆಚ್ಚು. ಆದ್ದರಿಂದ ಬಂಧುಗಳೇ, ನಮ್ಮ ಮಕ್ಕಳನ್ನ ಕಲಿಕೆಯಲ್ಲಿ ಅಥವಾ ದೀನಿ ಕಲಿಕೆ, ಲೌಕಿಕ ಕಲಿಕೆಯೊಂದಿಗೆ ದೀನಿ ವಿದ್ಯಾಭ್ಯಾಸ ಕೂಡ ಮಹತ್ವ ಕೊಡಬೇಕಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ಮದ್ರಸೆಗಳಲ್ಲಿ 7ನೇ ಕ್ಲಾಸ್ ಆದರೆ ಮತ್ತೆ ಮುಂದಕ್ಕೆ ಮದ್ರಸೆ ಇಲ್ಲ, ಮಕ್ಕಳಿಲ್ಲ. ಕೇಳಿದರೆ ಮಗು SLC ಪರೀಕ್ಷೆಗೆ ಬರೀತಾ ಇದೆ, ಬರ್ಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ನಡೆಯುವಂತಹ ಘಟನೆಗಳು ಅಂದ್ರೆ ನಾವು ಎಷ್ಟು ಬೆಲೆಯನ್ನು ಕೊಡ್ತೇವೆ, ನಮ್ಮ ಶಾಶ್ವತವಾದ ಬದುಕಿಗೆ ನಾವು ಎಷ್ಟು ಬೆಲೆ ಕೊಟ್ಟಿದ್ದೇವೆ ಎಂಬುದನ್ನು ಈ ಮೂಲಕ ತಿಳಿಯಬಹುದು. ಆದ್ದರಿಂದ ನಾವು ಹೆಚ್ಚು ನಮ್ಮ ಧಾರ್ಮಿಕ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅರಬಿಕ್ ಕಾಲೇಜುಗಳು ಮಹತ್ವವಾದ ಪಾತ್ರವನ್ನು ವಹಿಸ್ತಾ ಇದೆ. ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ದಾರುಲ್ ಉಲೂಮ್ ಅರಬಿಕ್ ಕಾಲೇಜ್ ಮಹಿಳೆಯರಿಗಾಗಿ ಹಾಗೂ ದಾರುಲ್ ಖೈರ್ ಅರಬಿಕ್ ಕಾಲೇಜ್ ದೊಡ್ಡ ವಿಶಾಲವಾದಂತಹ ಕ್ಯಾಂಪಸ್ ಅಲ್ಲಿ ದಾರುಲ್ ಖೈರ್ ಅರಬಿಕ್ ಕಾಲೇಜ್ ಮಂಚಿಯಲ್ಲಿ ಹುಡುಗರಿಗಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ 2 ವಿದ್ಯಾಭ್ಯಾಸವನ್ನು, ಲೌಕಿಕ ಹಾಗೂ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಡಿಯಲ್ಲಿ ನಾವು ಕಲಿಸ್ತಾ ಇದ್ದೇವೆ. ತಮ್ಮ ಮಕ್ಕಳನ್ನ ಅಲ್ಲಿಗೆ ಕಳುಹಿಸಿ ಒಳ್ಳೆಯ ಮಕ್ಕಳಾಗಿ, ಒಳ್ಳೆಯ ನಮ್ಮ ಪ್ರಯೋಜನ ಸಿಗುವಂತಹ, ನಾಳೆ ಪರಲೋಕದಲ್ಲಿ ವಿಜಯ ಗಳಿಸುವಂತಹ ಮಕ್ಕಳಾಗಿ ಭಾವಿ ಒಳ್ಳೆಯ ಸಮುದಾಯವನ್ನು ಬೆಳೆಸಲಿಕ್ಕೆ ತಾವೆಲ್ಲರೂ ಪರಿಶ್ರಮಿಸಿ ಹೇಳುತ್ತಾ, ಇಂದು ನಿಜವಾಗಿಯೂ ಈ ಸಭೆಯನ್ನು ಉದ್ಘಾಟಿಸಬೇಕಾದ ನಮ್ಮ ಅಧ್ಯಕ್ಷರು ಬಶೀರ್ ಅಹಮದ್ ಸಾಲಿಮಾರು ಅವರ ಅನಾರೋಗ್ಯ ನಿಮಿತ್ತ ಬರಲಿಕ್ಕಾಗಿಲ್ಲ. ಅಲ್ಲಾಹು ಅವರ ಅನಾರೋಗ್ಯವನ್ನು ಆದಷ್ಟು ಬೇಗನೆ ಗುಣಪಡಿಸಿ ಪ್ರಾರ್ಥಿಸ್ತಾ, ಅಲ್ಲಾಹು ನಮ್ಮೆಲ್ಲರನ್ನು ಇಹ ಪರಗಳಲ್ಲಿ ವಿಜಯಗೊಳಿಸಿ ಹೇಳುತ್ತಾ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ಅಲ್ಲಾಹ ನಾಮದೊಂದಿಗೆ ಈ ಸಭೆಯನ್ನು ಉದ್ಘಾಟಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.